ಬಿಡಿಎ ಸಮಸ್ಯೆಗಳ ಕೊಂಪೆಯಾಗಿದ್ರು ಕೂಡ ಅಧ್ಯಕ್ಷ ಹ್ಯಾರಿಸ್ ಡೋಂಟ್ ಕೇರ್. ರೈತರು ಸಮಸ್ಯೆ ಆಲಿಸ್ತಾ ಇಲ್ಲ, ರೈತರದ್ದು ಸಾರ್ವಜನಿಕ ಸಮಸ್ಯೆಯನ್ನೂ ಕೂಡ ಕೇಳ್ತಾ ಇಲ್ಲ. ಬಿಡಿಎನಲ್ಲಿ 108 ಸಮಸ್ಯೆ ಇದ್ದರೂ ಕೂಡ ಅಧ್ಯಕ್ಷ ಹ್ಯಾರಿಸ್ ಡೋಂಟ್ ಕೇರ್. ರೈತರ ಸಮಸ್ಯೆ ಆಲಿಸುತ್ತಿಲ್ಲ, ಸಾರ್ವಜನಿಕರ ಸಮಸ್ಯೆಯನ್ನೂ ಕೂಡ ಕೇಳ್ತಾ ಇಲ್ಲ. ಬಿಡಿಎನಲ್ಲಿ ಹೆಸರಿಗಷ್ಟೇ ಅಧ್ಯಕ್ಷರಾಗಿದ್ದಾರ ಶಾಸಕ ಎನ್.ಎ. ಹ್ಯಾರಿಸ್. 1 ವರ್ಷದಿಂದ ಬಿಡಿಎನಲ್ಲಿ ವೇತನ ಸೌಲಭ್ಯ ಪಡೆಯುತ್ತಿರುವಂತಹ ಹ್ಯಾರಿಸ್, ಆದರೆ ಇಲ್ಲಿಯವರೆಗೂ ಸಾರ್ವಜನಿಕ ಕುಂದು ಕೊರತೆಗಳನ್ನು ಆಲಿಸದ ಹ್ಯಾರಿಸ್, ಸಮಸ್ಯೆ ಹೊತ್ತು ಹೋದವರಿಗೆ ಹ್ಯಾರಿಸ್ ಸಿಗೋದೇ ಇಲ್ಲ ಅನ್ನೋ ಆರೋಪ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹ್ಯಾರಿಸ್ ಬಗ್ಗೆ ಜನ ಅಪ್ಸೆಟ್ ಆಗಿದ್ದಾರೆ. ಬಿಡಿಎನಲ್ಲಿ ಜನರ ಕುಂದು ಕೊರತೆಗಳನ್ನು ಆಲಿಸ್ತಾ ಇಲ್ಲ. ಹಲೋ ಮಿಸ್ಟರ್ ಅಧ್ಯಕ್ಷ ಎನ್.ಎ. ಹ್ಯಾರಿಸ್, ನಿಮ್ಮನ್ನ ಬಿಡಿಎ ಅಧ್ಯಕ್ಷ ಮಾಡಿರೋದು ಸರ್ಕಾರದ ಅನುಕೂಲ ಮತ್ತು ಸವಲತ್ತುಗಳನ್ನು ಪಡೆದುಕೊಂಡು ಮೆತ್ತಗೆಯ ಹಾಸಿಗೆಯಲ್ಲಿ ಕೂತ್ಕೊಳ್ಳೋದಕ್ಕಲ್ಲ, ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ಎಕ್ಸಲೆಂಟ್ ಲಿಸನರ್ ಆಗಬೇಕು. ನೀವು ಎಕ್ಸಲೆಂಟ್ ರೀಲ್ಸ್ ಮಾಡುವ ಒಬ್ಬ ಜನಪ್ರತಿನಿಧಿ ಆದ್ರೆ ಸಾಲದು, ನಿಮ್ಮ ಕಣ್ಣಿಗೆ ಮ್ಯಾಚ್ ಆಗೋ ಗ್ಲಾಸ್ ಅನ್ನು ಹಾಕತ್ತೀರಿ. ನೀವು ತೊಡುವ ಬಟ್ಟೆಗೆ ಸೂಟ್ ಆಗುವಂತಹ ಹಾಫ್ ಕೋಟ್ ಅನ್ನು ಧರಿಸ್ತೀರಿ. ಹ್ಯಾರಿಸ್, ಇದನ್ನ ಈ ಡೆವಲಪ್ಮೆಂಟ್ ನ ಗಮನಿಸಬೇಕು ನೀವು. ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅವರೇ ಹೀಗೆ ಮಾಡಿದ್ರೆ ಹೇಗೆ ಪ್ರಶ್ನೆ ಮಾಡ್ತೀವಿ ನಾವು. ಹ್ಯಾರಿಸ್ಗೆ ಬಿಡಿಎ ಅಧ್ಯಕ್ಷ ಹುದ್ದೆ ಸರ್ಕಾರ ಕೊಟ್ಟಿರೋದು ಯಾಕೆ? ಬೆಂಗಳೂರು ಜನರ ಅಭಿವೃದ್ಧಿಗೋ ಹ್ಯಾರಿಸ್ ಸ್ವಾರ್ಥಕ್ಕೋ? ಹೀಗಂತ ಜನ ಕೇಳ್ತಿದ್ದಾರೆ. ಉತ್ತರ ಕೊಡಿ ಹ್ಯಾರಿಸ್ ಅವರೇ, ಉತ್ತರ ಕೊಡಿ. ನಿಮ್ಮನ್ನ ಬಿಡಿಎ ಅಧ್ಯಕ್ಷರನ್ನಾಗಿ ಮಾಡಿರೋದು ಸರ್ಕಾರದ ಸವಲತ್ತುಗಳನ್ನ ಅನುಕೂಲಗಳನ್ನ ಪಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಕ್ಕಲ್ಲ. ಫ್ರಿಜ್ಜಲ್ಲಿ ಇಟ್ಟಿರೋ ಮೀನಂಗೆ ನೆಂಟರು ಬಂದಾಗ ಮೀನ್ ಫ್ರೈ ಮಾಡಬೇಕು ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಮೀನುಗಳನ್ನ, ಅನುಕೂಲ ಆಗುವಾಗ ತೆಗೆದು ಫ್ರೈ ಮಾಡೋದು. ಹಂಗಲ್ಲ, ನಿಮಗೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಆ ಜವಾಬ್ದಾರಿಯ ವ್ಯಾಪ್ತಿಯಲ್ಲಿ ನೀವೇನೇನು ಮಾಡೋದಕ್ಕೂ ಸಾಧ್ಯನೋ ಎಲ್ಲವನ್ನು ಕೂಡ ಪ್ರದರ್ಶನಕ್ಕಿಡಬೇಕು, ಎಲ್ಲರನ್ನು ಕೂಡ. ಸೊ ನಿಮ್ಮ ಬಗ್ಗೆ ಜನ ಏನು ಹೇಳ್ತಿದ್ದಾರೆ ಗೊತ್ತಾ? ನಿಮ್ಮ ಬಗ್ಗೆ ಜನರ ಅಭಿಪ್ರಾಯ ಏನು ಗೊತ್ತಾ? ನೀವೇ ಒಂದ್ಸತಿ ನೋಡಿ. ಕಳೆದ 1 ವರ್ಷದಿಂದ ಎನ್.ಎ. ಹ್ಯಾರಿಸ್ ರವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ಬಂದಾಗಿನಿಂದ ಇಲ್ಲಿಯವರೆಗೂ ಯಾವುದೇ ರೀತಿಯ ಹೇಳ್ಕೊಳ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ. ಆದರೆ ಸಾರ್ವಜನಿಕರಿಗೆ ಅಧ್ಯಕ್ಷರ ಮುಖದರ್ಶನ ಕೂಡ ಆಗಿಲ್ಲ. ಪ್ರಭಾವಿಗಳು ಮಾತ್ರ ಅವ್ರನ್ನ ಭೇಟಿ ಆಗ್ತಾರೆ, ಯಾವಾಗ ಭೇಟಿ ಆಗ್ತಾರೆ, ಯಾವಾಗ ಹೋಗ್ತಾರೆ ಅಂತಲೇ ಅರ್ಥ ಆಗೋದಿಲ್ಲ. ಸಂಪೂರ್ಣವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಎಂಬುದು ಸ್ಥಗಿತಗೊಂಡಿದೆ ಅನ್ನೋ ಒಂದು ಮನೋಭಾವನೆ ಜನಸಾಮಾನ್ಯರೆಲ್ಲ ಬರ್ತಾ ಇದೆ. ಇದೀಗ ಆಗಬಾರ್ದು. ದುರಂತ ಅಂದರೆ ಅಧ್ಯಕ್ಷರು ಎಲ್ಲದಕ್ಕೂ ಸ್ಪಂದಿಸಬೇಕು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಹ್ಯಾರಿಸ್ ರವರು ಎಲ್ಲರಿಗೂ ಸ್ಪಂದಿಸಬೇಕು. ಅದರಲ್ಲೂ ವಿಶೇಷವಾಗಿ ಜನಸಾಮಾನ್ಯರಿಗೆ ಅವರ ಸ್ಪಂದನೆ ಉತ್ತಮ ರೀತಿಯಲ್ಲಿರಬೇಕಾಗಿತ್ತು, ಅದಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಶೇಷ ಕಾಳಜಿ ವಹಿಸಬೇಕು ಬೆಂಗಳೂರು ಅಭಿವೃದ್ಧಿ ಅಧ್ಯಕ್ಷರ ಒಂದು ನಿಲುವಿನ ಬಗ್ಗೆ ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಆಗ್ರಹಿಸ್ತೀನಿ. ಏನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ BDA, ಇದನ್ನು BDA ಅಂತ ಕರಿಬೇಕು, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕರಿಬೇಕು, ಅಥವಾ ಬ್ರೋಕರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕರಿಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಕಾರಣ ಇಷ್ಟೇ, ಏನು ಹೊಸದಾಗಿ BDAಗೆ ಅಧ್ಯಕ್ಷರಾಗಿ ಬಂದಿರುವಂಥ ಹ್ಯಾರಿಸ್ ಅವರು ಕಳೆದ ಅನೇಕ ತಿಂಗಳಿಂದ BDA ಬಗ್ಗೆ ಯಾವುದೇ ವಿಚಾರವಾಗಿ ತಲೆ ಕೆಡಿಸ್ಕೊತಾ ಇಲ್ಲ. ಅವರು ಬರೀ ಹಣ ಮಾಡೋದ್ರ ಬಗ್ಗೆ, ಎಲ್ಲೆಲ್ಲಿ ಖಾಲಿ ನಿವೇಶನಗಳು CA ಸೈಟ್ಗಳಿದ್ದಾವೆ ಆ ಸೈಟ್ಗಳನ್ನ ಹೇಗೆ ಆಕ್ರಮಿಸ್ಕೋಬೇಕು, ಹೇಗೆ ಮುಟ್ಗೋಲಾಯ್ಕೋಬೇಕು, ಹೇಗೆ ಅದನ್ನು ಅವರ ಬೆಂಬಲಿಗರಿಗೆ ಅದನ್ನು ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆನೇ ವಿಚಾರ ಮಾಡ್ತಾಯಿದ್ದಾರೆ ವಿನಃ BDA ಅಭಿವೃದ್ಧಿ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊತಾ ಇಲ್ಲ. ಸಾರ್ವಜನಿಕರಿಗಂತೂ ಕೈಗೆ ಸಿಗ್ತಾ ಇಲ್ಲ. ಸಾರ್ವಜನಿಕರು ಅವ್ರನ್ನ ನೋಡಬೇಕು ಅಂದರೆ ಕಾಯಬೇಕು ತಿಂಗಳಾಂಗಟ್ಟೆ. ಯಾವಾಗಲೂ ಬರ್ತಾರೆ, ಯಾವಾಗಲೂ ಹೋಗ್ತಾರೆ. ಆದರೆ ಸಾರ್ವಜನಿಕರ ಸಮಸ್ಯೆಯನ್ನು ಅವ್ರು ಆಲಿಸ್ತಾ ಇಲ್ಲ, ಸಾರ್ವಜನಿಕರ ಕೈಗೂ ಕೂಡ ಅವ್ರು ಸಿಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ವ್ಯಕ್ತಿ ಹ್ಯಾರಿಸ್ ಅವರು ಇದಕ್ಕೆ ಬೇಕಾ? BDA ಇದಕ್ಕೆ ಬೋರ್ಡ್ಗೆ ಇವ್ರು ಬೇಕಾ? ಅಧ್ಯಕ್ಷರು ಬೇಕಾ? ಯಾಕೆಂದರೆ ಕೆಲಸ ಮಾಡೋಕ್ಕೆ ಅನೇಕ ಜನ ಇದ್ದಾರೆ, ಅಂಥವ್ರನ್ನ ಆಯ್ಕೆ ಮಾಡಿ ಅಲ್ಲಿ ಕುಣಿಸಿ. ಆದರೆ ಇಂಥ ಒಬ್ಬ ಏನು ಹೇಳ್ತಾರೆ ಅನವಶ್ಯಕ ಈ ವ್ಯಕ್ತಿ ಅಲ್ಲಿಗೆ ಅವಶ್ಯಕತೆನೇ ಇಲ್ಲ.
ಬರೀ ಹಣ ಮಾಡೋಕ್ಕೆ ಸೈಟ್ಗಳನ್ನ ಮಾಡ್ಕೊಳ್ಳೋಕ್ಕೆ ಮಾತ್ರ ಈ ವ್ಯಕ್ತಿ ಅಲ್ಲಿ ಕುಂತಿದ್ದಾರೆ, ಆ ಸ್ಥಾನಕ್ಕೆ ಬಂದು ಕುಂತಿದ್ದಾರೆ ವಿನ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಹಕಾರ ಕೋಪ್ರೇಷನ್ ಅವರು ಏನು ಒಂದು ಅರ್ಜಿಗಳು ತರ್ತಾರಲ್ಲ, ದೂರು ಅರ್ಜಿ, ಅಂಥ ಅರ್ಜಿಗಳನ್ನ ವಿಲೇ ಮಾಡೋದೇ ಆಗಲಿ ಯಾವುದೇ ಕೆಲಸವನ್ನು ಹ್ಯಾರಿಸ್ ಅವರು ಮಾಡ್ತಾ ಇಲ್ಲ. ಇವರು ಆಯ್ಕೆ ಆಗ್ತಾಯಿಂದ ಅಧ್ಯಕ್ಷರು ಆಗ್ತಾ ಇದ್ದರೂ ಕೂಡ ಇಲ್ಲಿವರೆಗೂ ಯಾವುದೇ ಪ್ರಯೋಜನ ಬಿ ಡಿ ಎಗೆ ಆಗ್ತಾಯಿಲ್ಲ. ಆದ್ದರಿಂದ ಕೂಡಲೇ ಈ ಸರ್ಕಾರ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳಿರ್ಬೋದು ಹ್ಯಾರಿಸ್ ಅವ್ರನ್ನ ಈ ಸ್ಥಾನದಿಂದ ಬಿ ಡಿ ಎಯಿಂದ ಅವ್ರನ್ನ ಖಾಲಿ ಮಾಡಿಸ್ಬೇಕು. ಯಾಕೆ ಅಂದರೆ ಜನರಿಗೆ ಏನು ಉಪಯೋಗ ಇಲ್ಲದೆ ಇರುವಂಥ ಇಂಥ ವ್ಯಕ್ತಿಯನ್ನು ಬಿ ಡಿ ಎನೂ ಒಂದು ಉದ್ಧಾರ ಅಂತೂ ಮಾಡ್ತಾ ಇಲ್ಲ, ಅಥವಾ ಸಾರ್ವಜನಿಕರಿಗೂ ಯಾವುದೇ ಪರಿಹಾರವನ್ನು ಕೊಡ್ತಾ ಇಲ್ಲ ಇವರು, ಅಥವಾ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಅಂಥದ್ರ ಮೇಲೆ ಇಂಥ ವ್ಯಕ್ತಿ ಯಾಕೆ ಬೇಕು ಅಲ್ಲಿಗೆ ಅಲ್ವಾ? ಅದರಿಂದ ದಯವಿಟ್ಟು ಮುಖ್ಯಮಂತ್ರಿಗಳೇ ಹಾಗೂ ಉಪಮುಖ್ಯಮಂತ್ರಿಗಳೇ ಮೊದಲು ಹ್ಯಾರಿಸ್ ಅವ್ರನ್ನ ಈ ಜಾಗದಿಂದ ಖಾಲಿ ಮಾಡಿಸಿ ಬೇರೆ ಒಳ್ಳೆಯ ಯಾರನ್ನಾದ್ರೂ ಆಯ್ಕೆ ಮಾಡಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಏನು ಬೆಂಗಳೂರು ಕಟ್ಕೊಂಡಿರೋ ಗಂಡನನ್ನ ಹೊಗಳಬೇಕಾಗಿರೋದು ಹೆಂಡತಿ, ಊರವರಲ್ಲ. ಮಗನನ್ನ ತಾಯಿ ಹೊಗಳಬೇಕು, ಜನಪ್ರತಿನಿಧಿಯನ್ನ ಜನ ಹೊಗಳಬೇಕು, ಹಿಡಿ ಶಾಪ ಹಾಕೋದಲ್ಲ. ಜನರ ನಾಡಿ ಮಿಡಿತವನ್ನ ಅರಿತಿರುವ ಜನಪ್ರತಿನಿಧಿಯನ್ನ ಜನ ಮೆಚ್ಚಬೇಕು, ತಲೆ ಚೆಚ್ಕೋಬಾರ್ದು. ತಲೆ ಚೆಚ್ಕೋತವ್ರು ಜನ. ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಜನ ನಕಾರಾತ್ಮಕ ವಿಮರ್ಶೆಗಳನ್ನು ಮಾಡಕೂಡ್ದು. ಅದರ ಅರ್ಥ ನೀವು ಹಂಗಿದ್ದೀರಾ ಅಂತ. ಜನ ಮತ್ತು ಜನಪ್ರತಿನಿಧಿ ಪರಸ್ಪರ ಕೈಗನ್ನಡಿ ಇದ್ದ ಹಾಗೆ ನೀವು ಪರಸ್ಪರ ಪಾರದರ್ಶಕರಾಗಿರ್ತೀರಿ. ನಿಮ್ಮ ಕುಂದುಕೊರತೆಯನ್ನ, ನಿಮ್ಮ ವಕ್ರತೆಗಳನ್ನ ಜನ ಗಮನಿಸ್ತಿರ್ತಾರೆ, ಹೇಳ್ತಾರೆ ನೀವು ವಕ್ರರಾಗಿದ್ದೀರಿ, ನೆಟ್ಟಗಿರಿ ಅಂತ. ನೆಟ್ಟಗಿರಬೇಕು. ನಿಮ್ಮ ಕಿವಿ ಹಿಂಡಿ ಬುದ್ಧಿ ಕಲಿಸ್ತಾರೆ. ಜನರ ಮಾತನ್ನ ಕೇಳುವ ಎಕ್ಸಲೆಂಟ್ ಲಿಸನರ್ ಆಗಬೇಕು ಜನಪ್ರತಿನಿಧಿ. ಬಟ್ಟೆಗೆ ಮ್ಯಾಚ್ ಆಗೋ ಹಾಫ್ ಕೋಟ್ನ ಹಾಕೊಳ್ಳೋದು ಮಾತ್ರ ಅಲ್ಲ, ಕಣ್ಣಿಗೆ ಮ್ಯಾಚ್ ಆಗೋ ಸ್ಪೆಕ್ಸನ್ನು ಹಾಕೊಳ್ಳೋದು ಮಾತ್ರ ಅಲ್ಲ, ವಿಡಿಯೋ ಕ್ಲಾರಿಟಿಯ ರೀಲ್ಸ್ಗಳನ್ನು ಮಾತ್ರ ಮಾಡೋದಲ್ಲ. ಜನರ ಅನುಕೂಲಕರವಾದಂತಹ ಜನಪ್ರತಿನಿಧಿ ಆಗಬಾರ್ದ? ನಿಮ್ಮನ್ನ ನೀವು ಚುನಾಯಿತ ಪ್ರತಿನಿಧಿ ಅಲ್ವೇನ್ರಿ? ಜನ ಆಯ್ಕೆ ಮಾಡಿರೋದಲ್ವ ನಿಮ್ಮನ್ನ? ಆ ಸ್ಥಾನಕ್ಕೆ ಕೂರ್ಸಿರೋದು ಯಾಕೆ? ನಿಮ್ಮ ಸ್ವಾರ್ಥ ರಾಜಕಾರಣದ ಅಭಿವೃದ್ಧಿಗೋಸ್ಕರನ? ಜನಪರ ಕಾಳಜಿ ಇರಬೇಕ್ರಿ. ನಾವು ನಿಮ್ಮನ್ನ ದೂಷಿಸ್ತಾ ಇಲ್ಲ, ನಾವು ನಿಮ್ಮನ್ನ ಖಂಡಿಸ್ತಾ ಇಲ್ಲ. ಜನ ಹೇಳ್ತಾ ಇದ್ದಾರೆ ಹಿಂಗಂತ. ಜನ ಹೇಳುವಂತೆ ಇರಬಹುದಾದ ವ್ಯಕ್ತಿತ್ವ ಅಲ್ವಾ ಜನಪ್ರತಿನಿಧಿ? ಸುಖಾಸುಮ್ಮನೆ ಆರೋಪ ಮಾಡ್ತಾ ಇದ್ದೀವ ನೋಡಿ. ಜನಸಾಮಾನ್ಯರ ಶಕ್ತಿ ಅನ್ನೋ ಕಾರಣಕ್ಕೆ ಮಾತ್ರ ನಾವು ಇದನ್ನು ಹೇಳ್ತಾ ಇದ್ದೀವಿ. ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ. ಜನ ಎಲ್ಲಿಯವರೆಗೂ ನಿಮ್ಮನ್ನು ಹೊಗಳೋದಿಲ್ವೋ ಅಲ್ಲಿವರೆಗೂ ನಾವು ಹೊಗಳೋದಿಲ್ಲ. ಜನ ನಿಮ್ಮನ್ನು ಮೆಚ್ಕತಾರ ನೋಡಿ, ಆಗ ನಿಮ್ಮನ್ನು ಹೀರೋ ಮಾಡ್ತೀವಿ ನಾವು. ನಮ್ಮ ಸ್ಕ್ರೀನ್ ಮೇಲೆ ಜನಪರ ಕಾಳಜಿ ಇರುವ ಜನಪ್ರತಿನಿಧಿ ಮಾತ್ರ ಹೀರೋ ಆಗ್ತಾನೆ. ಜನ ವಿರೋಧಿ ಇರುವವನು ಖಂಡಿತ ಹೀರೋ ಆಗೋದಿಲ್ಲ. ಕ್ಷಣ ಮಾತ್ರದಲ್ಲಿ ವಿಲನ್ ಆಗ್ತಾನೆ ಆ ವ್ಯಕ್ತಿ. ಸೊ ಹಾಗಾಗಿ ಜನಪರ ಕಾಳಜಿಯನ್ನು ಇಟ್ಕೊಳ್ಳಿ, ಜನರಿಗೆ ಸ್ಪಂದಿಸಿ, ನಿಮ್ಮ ಜವಾಬ್ದಾರಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ಕರೆಸ್ಕೊಳ್ಳಿ. ಹೌದು, ನಿಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇದೆ ಜನರಿಗೆ. ಹೆಚ್ಚು ಮಾತನಾಡೋದಿಲ್ಲ, ಕೆಲಸ ಜಾಸ್ತಿ ಮಾಡಬೇಕಲ್ಲ. ಮಾತನಾಡೋದಿಲ್ಲ ಹೆಚ್ಚು ಅಂದ್ರೆ ಆಗಲ್ಲ, ಕೆಲಸನೂ ಜಾಸ್ತಿ ಮಾಡಬೇಕು. ಹೆಚ್ಚು ಮಾತನಾಡೋದಿಲ್ಲ, ಕೆಲಸನೂ ಜಾಸ್ತಿ ಮಾಡೋದಿಲ್ಲ ಅನ್ನೋ ಅರ್ಥಕ್ಕೆ ಬರುತ್ತೆ. ಹಾಗಾಗಿ ಜನಪರ ಕಾಳಜಿಯನ್ನು ಇಟ್ಕೊಳ್ಳಿ ಎನ್ನುವಂತಹ ಆಗ್ರಹ ಮಾತ್ರ ಫ್ರೀಡಮ್ ಟಿವಿಯದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.